ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ಎಸ್ಎಸ್ಎಲ್ಸಿ ವಿಜ್ಞಾನದ ಒಂದು ಸ್ಟಡಿ ಶೀಟನ್ನ ಬೇಗನೆ ಒಮ್ಮೆ ನೋಡ್ಕೊಂಡ್ ಬರೋಣ. ಇದರಲ್ಲಿರೋ ಮುಖ್ಯಾಂಶಗಳನ್ನ ಎಷ್ಟು ಸಾಧ್ಯವೋ ಅಷ್ಟು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಪರೀಕ್ಷೆ ಹತ್ರ ಬರ್ತಿದೆಯಲ್ವಾ, ಅದಕ್ಕೆ ಇದೊಂದು ಒಳ್ಳೆ ರಿವಿಷನ್ ಆಗತ್ತೆ. ಮೊದಲಿಗೆ ಈ ನಂಬರ್ ನೋಡಿ, 55. ಏನಿದು ಅನ್ಕೊಂಡ್ರಾ? ಪರೀಕ್ಷೆಗೆ ಇರೋದು ಇನ್ನು ಕೇವಲ 55 ದಿನಗಳು. ಅಯ್ಯೋ ಇಷ್ಟೇನಾ ಅಂತ ಟೆನ್ಷನ್ ಆಗ್ಬೇಡಿ, ಇದನ್ನೊಂದು ಚಾಲೆಂಜ್ ಆಗಿ ತಗೊಳ್ಳೋಣ. ಈ ಸಮಯವನ್ನ ಎಷ್ಟು ಚೆನ್ನಾಗಿ ಬಳಸ್ಕೊಳ್ಬಹುದು ಅಂತ ನೋಡೋಣ ಬನ್ನಿ. ಸರಿ, ಪರೀಕ್ಷೆಗೆ ಕೌಂಟ್ ಡೌನ್ ಶುರುವಾಗಿದೆ. ಹಾಗಿದ್ರೆ ಲೇಟ್ ಮಾಡೋದು ಬೇಡ. ಮುಖ್ಯ ಕಾನ್ಸೆಪ್ಟ್ಗಳನ್ನ ಪಟಪಟ ಅಂತ ರಿವೈಸ್ ಮಾಡೋಣ. ಅದಕ್ಕೂ ಮುಂಚೆ ನಮ್ಮ ಕಲಿಕೆಗೆ ಇನ್ನಷ್ಟು ಸ್ಫೂರ್ತಿ ತುಂಬೋ ಒಂದು ಒಳ್ಳೆ ಮಾತನ್ನ ನೋಡೋಣ. ನೋಡಿ, ಎಷ್ಟು ಚೆನ್ನಾಗಿದೆ ಈ ಮಾತು. ಯಶಸ್ಸು ಅನ್ನೋದು ಸುಮ್ನೆ ಸಿಗೋದಿಲ್ಲ. ಅದಕ್ಕೆ ಕಷ್ಟಪಟ್ಟು ಓದ್ಬೇಕು, ಕಲಿತಾ ಇರಬೇಕು, ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಮಾಡ್ತಿರೋ ಕೆಲ್ಸವನ್ನ ಇಷ್ಟಪಟ್ಟು ಮಾಡ್ಬೇಕು. ನಾವು ಮಾಡೋ ಪ್ರತಿಯೊಂದು ಪ್ರಯತ್ನನೂ ನಮ್ಮನ್ನ ಯಶಸ್ಸಿನ ಕಡೆಗೆ ಕರ್ಕೊಂಡು ಹೋಗುತ್ತೆ. ಇದನ್ನ ಮನ್ಸಲ್ಲಿಟ್ಕೊಂಡು ಶುರು ಮಾಡೋಣ. ಸರಿ, ಮೊದಲಿಗೆ ನಾವು ಫಿಸಿಕ್ಸ್ನ ಕೆಲವು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನ ನೋಡೋಣ. ಲೈಟ್ ಅಂದ್ರೆ ಬೆಳಕು ಹೇಗೆ ವರ್ತಿಸುತ್ತೆ, ಮತ್ತೆ ಎಲೆಕ್ಟ್ರಿಕ್ ಸರ್ಕ್ಯೂಟ್ಗಳಲ್ಲಿ ಬಳಸುವ ಒಂದು ಮುಖ್ಯ ಡಿವೈಸ್ ಬಗ್ಗೆ ತಿಳ್ಕೊಳ್ಳೋಣ. ಟಿಂಡಾಲ್ ಎಫೆಕ್ಟ್ ಕೇಳ್ದ ತಕ್ಷಣ ಏನೋ ಕಷ್ಟ ಅನ್ಸುತ್ತೆ ಅಲ್ವಾ? ಆದ್ರೆ ಇದು ತುಂಬಾ ಸಿಂಪಲ್. ಯೋಚನೆ ಮಾಡಿ, ಒಂದು ಸ್ವಲ್ಪ ಧೂಳಿರೋ ರೂಮಲ್ಲಿ ಚಿಕ್ಕ ಕಿಂಡಿಯಿಂದ ಸೂರ್ಯನ ಬೆಳಕು ಬೀಳ್ತಿದ್ರೆ ಆ ಲೈಟ್ನ ದಾರಿ ಪೂರ್ತಿ ನಮ್ಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ. ಅದರಲ್ಲಿರೋ ಧೂಳಿನ ಕಣಗಳೆಲ್ಲ ಮಿನುಕ್ತಾ ಇರುತ್ತೆ ಅಲ್ವಾ? ಯಾಕಂದ್ರೆ ಆ ಕಣಗಳು ಬೆಳಕನ್ನ ಚದುರಿಸುತ್ತೆ ಅಷ್ಟೇ. ಅದೇ ಟಿಂಡಾಲ್ ಎಫೆಕ್ಟ್. ಓಕೆ, ಈಗ ಡಿಸ್ಪರ್ಷನ್ ಅಂದ್ರೆ ವರ್ಣ ವಿಭಜನೆ ಬಗ್ಗೆ ನೋಡೋಣ. ಆಕಾಶದಲ್ಲಿ ರೇನ್ಬೋ ಅಂದ್ರೆ ಕಾಮನಬಿಲ್ಲು ಹೇಗೆ ಬರುತ್ತೆ ಅಂತ ಗೊತ್ತಾ? ಅದಕ್ಕೆ ಕಾರಣ ಇದೇ ವರ್ಣವಿಭಜನೆ. ಸೂರ್ಯನ ಬಿಳಿ ಬೆಳಕು ಪ್ರಿಸಮ್ ಅಥವಾ ಮಳೆಹನಿಗಳ ಮೂಲಕ ಪಾಸಾದಾಗ ಅದು ಸ್ಪ್ಲಿಟ್ ಆಗಿ 7 ಬಣ್ಣಗಳಾಗಿ ಉಳಿಯುತ್ತೆ. ಅದೇ ನಮ್ಗೆ ಕಾಮನಬಿಲ್ಲಿನ ತರ ಕಾಣದು. ಈ ಚಿತ್ರವನ್ನ ಒಮ್ಮೆ ಸರಿಯಾಗಿ ನೋಡಿ, ಎಕ್ಸಾಮ್ನಲ್ಲಿ ಇದನ್ನು ಗುರ್ತಿಸೋಕೆ ಕೇಳಬಹುದು. ಇದು ರಿಯೋಸ್ಟಾಟ್ನ ಸಿಂಬಲ್. ಹಾಗಿದ್ರೆ ಇದರ ಕೆಲ್ಸ ಏನು ಅಂತ ಈಗ ನೋಡೋಣ. ಹಾಗಿದ್ರೆ ರಿಯೋಸ್ಟಾಟ್ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ ಇದೊಂದು ವೇರಿಯಬಲ್ ರೆಸಿಸ್ಟರ್. ಅಂದ್ರೆ ಒಂದು ಸರ್ಕ್ಯೂಟ್ನಲ್ಲಿ ಕರೆಂಟ್ ಫ್ಲೋನ ಕಂಟ್ರೋಲ್ ಮಾಡುತ್ತೆ. ಈಗ ನಮ್ಮನೇಲಿ ಫ್ಯಾನ್ ಸ್ಪೀಡ್ ಜಾಸ್ತಿ ಕಮ್ಮಿ ಮಾಡೋಕೆ ರೆಗ್ಯುಲೇಟರ್ ಇರುತ್ತಲ್ವಾ? ಅದೇ ಥರ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ನಲ್ಲಿ ಕರೆಂಟ್ನ ಹೆಚ್ಚು ಕಡಿಮೆ ಮಾಡೋಕೆ ರಿಯೋಸ್ಟಾಟ್ ಬೇಕು. ಸರಿ, ಫಿಸಿಕ್ಸ್ ಆಯ್ತು, ಈಗ ಕೆಮಿಸ್ಟ್ರಿ ಕಡೆ ಹೋಗೋಣ. ಇಲ್ಲಿ ಕೆಲವು ಮಾಲಿಕ್ಯೂಲ್ಸ್ಗಳ ಸ್ಟ್ರಕ್ಚರ್ ಬಗ್ಗೆ ಮತ್ತೆ ಒಂದು ಸ್ಪೆಷಲ್ ಟೈಪ್ ಕೆಮಿಕಲ್ ಕಾಂಪೌಂಡ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, 2 ಬೇರೆ ಬೇರೆ ತರದ ಮಾಲಿಕ್ಯೂಲ್ಗಳನ್ನ ನೋಡಬಹುದು. ಒಂದು ಕಡೆ ನೈಟ್ರೋಜನ್ ಅಂದ್ರೆ ಕೇವಲ 2 ನೈಟ್ರೋಜನ್ ಆಟಮ್ಗಳಿಂದ ಮಾಡಿರೋ ಒಂದು ಸಿಂಪಲ್ ಮಾಲಿಕ್ಯೂಲ್. ಇನ್ನೊಂದು ಕಡೆ ಪ್ರೋಪೇನ್. ನೋಡಿ, ಇದರಲ್ಲಿ ಕಾರ್ಬನ್ ಮತ್ತೆ ಹೈಡ್ರೋಜನ್ ಆಟಮ್ಗಳೆಲ್ಲ ಸೇರಿ ಒಂದು ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ಆಗಿದೆ. ಸೊ ಸೈನ್ಸ್ನಲ್ಲಿ ಮಾಲಿಕ್ಯೂಲ್ಗಳು ಎಷ್ಟು ಸಿಂಪಲ್ ಆಗಿರ್ಬೋದು ಮತ್ತೆ ಎಷ್ಟು ಕಾಂಪ್ಲೆಕ್ಸ್ ಆಗಿರ್ಬೋದು ಅನ್ನೋದಕ್ಕೆ ಇದು ಒಳ್ಳೆ ಎಕ್ಸಾಂಪಲ್. ಓಕೆ, ಇದೊಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ, ಸ್ಟಡಿ ಶೀಟ್ನಿಂದಾನೆ ತಗೊಂಡಿದ್ದು. ಏನಿದು ಆಂಫೋಟೆರಿಕ್ ಆಕ್ಸೈಡ್ಸ್ ಅಂದ್ರೆ? ಕನ್ನಡದಲ್ಲಿ ಅಭಯವರ್ತಿ ಆಕ್ಸೈಡ್ಗಳು ಅಂತಾರೆ. ಇದರ ಅರ್ಥ ಏನು? ಉತ್ತರ ಇಲ್ಲೇ ಇದೆ ನೋಡಿ. ಯಾವ ಆಕ್ಸೈಡ್ಗಳು ಆಸಿಡ್ ಜೊತೆ ಸೇರಿದಾಗ ಬೇಸ್ ತರ ಮತ್ತೆ ಬೇಸ್ ಜೊತೆ ಸೇರಿದಾಗ ಆಸಿಡ್ ತರ ಅಂದ್ರೆ 2 ರೀತಿ ರಿಯಾಕ್ಟ್ ಮಾಡುತ್ತೋ ಅವನ್ನೇ ಆಂಫೋಟೆರಿಕ್ ಆಕ್ಸೈಡ್ಸ್ ಅಂತ ಕರೆಯೋದು. ಇವು ಕೆಮಿಕಲ್ ವರ್ಲ್ಡ್ನ ಆಂಫಿಬಿಯನ್ಸ್ ಇದ್ದಾಗೆ. ಅಂದ್ರೆ ನೀರಲ್ಲೂ ಇರುತ್ತೆ, ನೆಲದ ಮೇಲೂ ಇರುತ್ತಲ್ವಾ ಕಪ್ಪೆ, ಹಾಗೆ. ಸರಿ, ಹಾಗಾದ್ರೆ ಈಗ ಇನ್ನೊಂದು ಪ್ರಶ್ನೆ. ನಿರ್ದಿಷ್ಟವಾಗಿ ಅಲ್ಯೂಮಿನಿಯಂ ಆಕ್ಸೈಡನ್ನ ಯಾಕೆ ಆಂಫೋಟೆರಿಕ್ ಅಂತ ಕರೀತಾರೆ? ಈ ಪ್ರಶ್ನೆಗೆ ಉತ್ತರ ಗೊತ್ತಾದ್ರೆ ಈ ಕಾನ್ಸೆಪ್ಟ್ ಪೂರ್ತಿ ಕ್ಲಿಯರ್ ಆಗತ್ತೆ. ಯಾಕಂದ್ರೆ ಅದೇ ಕಾರಣ, ಅದರ ಡ್ಯುಯಲ್ ನೇಚರ್. ಅಲ್ಯೂಮಿನಿಯಂ ಆಕ್ಸೈಡ್ ಆಸಿಡ್ ಜೊತೆ ರಿಯಾಕ್ಟ್ ಮಾಡಿದಾಗ ಬೇಸ್ ತರ ವರ್ತಿಸುತ್ತೆ, ಅದೇ ಬೇಸ್ ಜೊತೆ ರಿಯಾಕ್ಟ್ ಮಾಡಿದಾಗ ಆಸಿಡ್ ತರ ವರ್ತಿಸುತ್ತೆ. 2 ಸಂದರ್ಭದಲ್ಲೂ ಅದು ಸಾಲ್ಟ್ ಮತ್ತೆ ನೀರನ್ನ ಕೊಡುತ್ತೆ. ಇದೇ ಕಾರಣಕ್ಕೆ ಅದನ್ನ ಆಂಫೋಟೆರಿಕ್ ಆಕ್ಸೈಡ್ ಅಂತ ಕರೆಯೋದು. ಸರಿ, ನಮ್ಮ ಈ ಕ್ಷಿಪ್ರ ನೋಟದ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಈಗ ಬಯಾಲಜಿ ಕಡೆ ಹೋಗೋಣ. ಇಲ್ಲೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆ, ವೆಜಿಟೇಟಿವ್ ಪ್ರೊಪಗೇಷನ್ ಅಂದ್ರೆ ಕಾಯಜ ಸಂತಾನೋತ್ಪತ್ತಿ. ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಮಾಡೋಕೆ ತುಂಬಾ ದಾರಿಗಳಿವೆ. ಅದರಲ್ಲಿ ಒಂದು ಈ ವೆಜಿಟೇಟಿವ್ ಪ್ರೊಪಗೇಷನ್. ಹಾಗಿದ್ರೆ ಈ ಮೆಥಡ್ನ ಅಡ್ವಾಂಟೇಜಸ್ ಏನು? ಇದರಿಂದ ಆಗೋ ಉಪಯೋಗಗಳೇನು? ಇದರಿಂದ ತುಂಬಾ ಅನುಕೂಲಗಳಿವೆ. ಮೊದಲನೇದಾಗಿ, ಈ ರೀತಿ ಬೆಳೆಸಿದ ಗಿಡಗಳು ತುಂಬಾ ಬೇಗ ಹೂವು ಹಣ್ಣು ಬಿಡುತ್ತೆ. ಎರಡನೇದು, ಬಾಳೆ, ಗುಲಾಬಿ ಈ ಥರ ಬೀಜಗಳೇ ಇಲ್ಲದ ಗಿಡಗಳನ್ನ ಬೆಳೆಸೋಕೆ ಇದೇ ಬೆಸ್ಟ್ ಮೆಥಡ್.
ಅಷ್ಟೇ ಅಲ್ಲ, ಹುಟ್ಟೋ ಪ್ರತಿಯೊಂದು ಹೊಸ ಗಿಡನೂ ಪೇರೆಂಟ್ ಪ್ಲಾಂಟ್ನ ಜಿರಾಕ್ಸ್ ಕಾಪಿ ಇದ್ದಾಗೆ ಇರುತ್ತೆ. ಅಂದ್ರೆ ತಾಯಿಗಿಡದಲ್ಲಿ ಒಳ್ಳೆ ಇಳುವರಿ, ರೋಗ ನಿರೋಧಕ ಶಕ್ತಿ ಅಂತ ಒಳ್ಳೆ ಗುಣಗಳಿದ್ರೆ ಅದು ಹಾಗೆಯೇ ಮುಂದಿನ ಗಿಡಗಳಿಗೂ ಬರುತ್ತೆ. ಹಾಗಿದ್ರೆ ನಾವಿವತ್ತು ಏನೆಲ್ಲ ನೋಡಿದ್ವಿ ಅಂತ ಒಮ್ಮೆ ನೆನ್ಪಿಸ್ಕೊಳ್ಳಿ. ಆಕಾಶದಲ್ಲಿ ಬೆಳಕು ಚದುರುವ ಟಿಂಡಾಲ್ ಎಫೆಕ್ಟ್ನಿಂದ ಹಿಡಿದು ಕರೆಂಟ್ ಕಂಟ್ರೋಲ್ ಮಾಡೋ ರಿಯೋಸ್ಟಾಟ್, ಆಸಿಡ್ ಬೇಸ್ ಎರಡರ ಜೊತೆನೂ ರಿಯಾಕ್ಟ್ ಮಾಡೋ ಆಂಫೋಟೆರಿಕ್ ಆಕ್ಸೈಡ್ಸ್, ಹಾಗೆ ನಮ್ಮ ಗಾರ್ಡನ್ನಲ್ಲಿ ಗಿಡ ಬೆಳೆಸೋ ವಿಧಾನದವರೆಗೂ. ಇವೆಲ್ಲ ಬರೀ ಟೆಕ್ಸ್ಟ್ ಬುಕ್ನಲ್ಲಿರೋ ವಿಷಯಗಳಲ್ಲ, ನಮ್ಮ ಸುತ್ತಮುತ್ತ ನಮ್ಮ ದಿನನಿತ್ಯದ ಜೀವನದಲ್ಲಿ ನಡೆಯೋ ವಿಷಯಗಳೇ. ಸರಿ, ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಈ ಚರ್ಚೆಯನ್ನು ಮುಗಿಸೋಣ. ಸೈನ್ಸ್ ಕಲಿಯೋದಂದ್ರೇನೆ ನಮ್ಮ ಸುತ್ತ ಇರೋ ಜಗತ್ತನ್ನ ಅರ್ಥ ಮಾಡ್ಕೊಳ್ಳೋದು ಅಲ್ವಾ? ಹಾಗಿದ್ರೆ ಈಗ ಈ ಕಾನ್ಸೆಪ್ಟ್ಸ್ಗಳೆಲ್ಲ ಗೊತ್ತಾದ್ಮೇಲೆ ಒಮ್ಮೆ ಯೋಚನೆ ಮಾಡಿ, ಇದರಲ್ಲಿ ಯಾವೆಲ್ಲ ವಿಷಯಗಳು ನಮ್ಮ ಸುತ್ತಮುತ್ತ ಪ್ರತಿದಿನ ಕಾಣಿಸ್ತೆ ಅಂತ. ಮುಂದಿನ ಬಾರಿ ನೋಡಿದಾಗ ಇದನ್ನೆಲ್ಲ ನೆನ್ಪಿಸ್ಕೊಳ್ಳಿ.